ನಾಗಯಕ್ಷಮನೆ ಕುಂಬ್ರಿ. ಇದು 2013ರಲ್ಲಿ ಒಂದು 4 ಗದ್ದೆಯ ಮಧ್ಯದಲ್ಲಿ ಮರಗಳ ಬದಿಯಲ್ಲಿ ನಾಗಬನವಾಗಿತ್ತು. ಇದನ್ನು ಊರಿನ ಜನರು ಎಲ್ಲೋ ಬಂದು ನೀವು ಅಧ್ಯಕ್ಷರಾಗಿದ್ದೊಂದು ಬನವನ್ನು ಜೀರ್ಣೋದ್ಧಾರ ಮಾಡಬೇಕಂತ ಹೇಳಿದರು. ಅನಂತರ ಜೀರ್ಣೋದ್ಧಾರ ಮಾಡಿ 2013ರಲ್ಲಿ ಜೀರ್ಣೋದ್ಧಾರ ಮಾಡಿ ಆ ಬನವನ್ನು ನಿರ್ಮಾಣ ಮಾಡಿದೆವು. ತದನಂತರ ಆ ಬನದಲ್ಲಿ ದಿನ ಅಭಿವೃದ್ಧಿಗೊಂಡು ನಾಗ ವರ್ಧಂತಿ ಕಾರ್ಯಕ್ರಮಗಳು ನಡೆದಿದ್ದು, ಹಾಗೆ ಹಲವಾರು ಕಾರ್ಯಕ್ರಮಗಳು, ದೀಪ ನಮಸ್ಕಾರ, ಸೋಣೆ ಆರತಿ, ಸುಮಾರು ಕಾರ್ಯಕ್ರಮ ನಡೆದಿದೆ. ಅದೇ ಮಧ್ಯದಲ್ಲಿ 2019ರಲ್ಲಿ ಈ ದೇವಸ್ಥಾನದ ಬನದ ಹಿಂಭಾಗದಲ್ಲಿ ಕೆರೆ ಇತ್ತು. ಆ ಕೆರೆಯನ್ನು ಜೀರ್ಣೋದ್ಧಾರ ಮಾಡಿದ್ವಿ. 60 ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ತಂದು 80x80 ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಅನಂತರ ಪ್ರತ್ಯಕ್ಷ ನಾಗ ಅಂತ ಇಲ್ಲಿ ಪ್ರಸಿದ್ಧವಾಗಿದೆ. ಯಾಕಂದರೆ ಎಲ್ಲ ಸಂದರ್ಭದಲ್ಲೂ ನಾಗ ಬಂದು ಬನಕ್ಕೆ ಬಂದು ಹೋಗುವ ಒಂದು ವಿಶಿಷ್ಟವಾದ ಒಂದು ಇದೆ. ಅದೇ ರೀತಿಯಲ್ಲಿ ಈ ಬನವು ತದನಂತರ ಕೆರೆ ಮಾಡುವ ಸಂದರ್ಭದಲ್ಲಿ ಕೆಲವು ಏನಾದರೂ ತೊಂದರೆಯಾಗಿರುವಂಥ ಪ್ರಶ್ನೆಯಲ್ಲಿ ಬಂದಾಗ ನಾಗಮಂಡಲ ಮಾಡಿಸ್ಬೇಕಂತ ಪ್ರಶ್ನೆಯಲ್ಲಿ ಬಂತು. ದರ್ಶನದಲ್ಲಿ ಬಂದಾಗ ಅದು 2019ರಿಂದ ಮಾಡಲಿಕ್ಕೆ ಅನಾನುಕೂಲ ಇದ್ದರಿಂದ ಕೊರೋನಾ ಟೈಮಲ್ಲಿ ಆಗಲಿಲ್ಲ. ಅದ ನಂತರ 2024ನೇದಲ್ಲಿ ನಾವು ಮಾಡುವುದಂತ ನಿಶ್ಚಯ ಮಾಡಿ 2025 ಜನವರಿ 11ರಂದು ನಾಗಮಂಡಲ ಮಾಡುವುದಂತ ನಿಶ್ಚಯಿಸಿದ್ದೇವೆ. ಅದೇ ಪ್ರಕಾರ ಈಗ ಎಲ್ಲ ಕಾರ್ಯಕ್ರಮವು ನಡೀತಾ ಇದೆ. ಅದು ಫೆಬ್ರವರಿ 11ನೇ ತಾರೀಕು ನಾಗಮಂಡಲ ಉತ್ಸವ ನಡೀತದೆ. ಇದಕ್ಕೆಲ್ಲರ ಜನರ ಸಹಕಾರ. ಇಷ್ಟು ದಿವಸ 2 ತಿಂಗಳಿಂದ ಜನರು ಇದರ ಬಗ್ಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಕರಸೇವೆ ಮುಖಾಂತರ ಹೆಚ್ಚಿನ ಕೆಲಸವನ್ನು ನಡೆದಿದೆ. ಅದಕ್ಕೆ ನಮ್ಮ ಊರಿನ ಜನರ ಒಂದು ಈ ಭಕ್ತಿ ಭಾವದಿಂದ ಈ ಕೆಲಸ ಸಾಂಗವಾಗಿ ನಡೆದಿದೆ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲರೂ 11ನೇ ತಾರೀಕಿಗೆ ನಾಗಮಂಡಲ ಉತ್ಸವಕ್ಕೆ ಬಂದು ನಮ್ಮ ದೇವರ ಪ್ರಸಾದವನ್ನು ಸ್ವೀಕರಿಸಿ, ಅನ್ನಪ್ರಸಾದವನ್ನು ಸ್ವೀಕರಿಸಿ ನಾಗಮಂಡಲ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ.